Hello everyone, welcome back to my channel Beat Up Abacus. ಇವತ್ತಿನ ವಿಡಿಯೋದಲ್ಲಿ ನಾನು 4 ಫಾರ್ಮುಲಾನ ಯೂಸ್ ಮಾಡಿ ಹೆಂಗೆ ಪ್ರಾಬ್ಲಮ್ಸ್ ಮಾಡ್ತಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಅದೇ ತರ ಯಾವ ತರ ಫಿಂಗರಿಂಗ್ ನ ಯೂಸ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಹಳೆ ಫಾರ್ಮುಲಾದಲ್ಲೆಲ್ಲ ಒಂದೊಂದೇ ಫಾರ್ಮುಲಾನ ತಗೊಂಡು ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳಿದೀನಿ. ಈಗ 4 ಒಂದೇ ಸಲ ಹೇಳ್ತೀನಿ, ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾವಾಗ್ಲೂ ಬರೆಯೋ ತರ ಫಸ್ಟ್ ಫಾರ್ಮುಲಾಸ್ ನ ಬರೆಯೋಣ. ನಾನು ಮಾಡೋ ಪ್ರಾಬ್ಲಮ್ಸ್ ಅಲ್ಲಿ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇರೋ ಫಾರ್ಮುಲಾಸ್ ಅಷ್ಟೇ ಯೂಸ್ ಆಗೋದು, ಸೊ ಅದಷ್ಟೇ ಬರೀತೀನಿ. add 9 is equals to less 1 add 10. Add 8 is equals to less 2 add 10. Add 7 is equals to less 3 add 10. Add 6 is equals to less 4 add 10. ಈ 4 ಫಾರ್ಮುಲಾನ ಯೂಸ್ ಮಾಡಿ ಇವಾಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ಅದ್ರಲ್ಲಿ ಫಸ್ಟ್ ಕ್ವೆಶ್ಚನ್ 6 3 less 7 9. Second question 6 2 8 1. Third question 8 less 6 7 7. Fourth question 9 less 5 6 8. Fifth question 9 less 6 7 7. ಸೊ ಈ 5 ಪ್ರಾಬ್ಲಮ್ಸ್ ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಸಿಕ್ಸ್ ಡೈರೆಕ್ಟ್ 3 ಡೈರೆಕ್ಟ್ ಲೆಸ್ 7 ನಾವು ಡೈರೆಕ್ಟ್ ಆಗಿ ಮಾಡಬಹುದು. ಸೊ ಲೆಸ್ 7 ಡೈರೆಕ್ಟ್. ಈಗ 9 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ, ಸೊ ನಾವು 9 ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಇಲ್ಲಿ ರೈಟ್ ಹ್ಯಾಂಡ್ ಇಂದು ಇಂಡೆಕ್ಸ್ ಫಿಂಗರ್ ಇಂದ ಲೆಸ್ 1 ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಇಂದು ಇಂಡೆಕ್ಸ್ ಫಿಂಗರ್ ಇಂದ ಆಟ್ 10 ಮಾಡಬೇಕು. ಇದು ಎರಡು ಪ್ರೋಸೆಸ್ ಅಟ್ ಎ ಟೈಮ್ ಮಾಡಬೇಕು, ಅವಾಗ ಮಾತ್ರ ಕರೆಕ್ಟ್ ಆಗಿರುತ್ತೆ. ಸೊ ಲೆಸ್ 1 ಆಟ್ 10. ದ ಆನ್ಸರ್ ಇಸ್ 11. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡಿ. 6 ಡೈರೆಕ್ಟ್ 2 ಡೈರೆಕ್ಟ್ಲಿ ಪಾಸಿಬಲ್ 2 ಡೈರೆಕ್ಟ್. ನೆಕ್ಸ್ಟ್ 8 ಡೈರೆಕ್ಟ್ ಹಾಕಕ್ಕಿಲ್ಲ, ಸೊ ನಾವೇನ್ ಮಾಡ್ತೀವಿ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಲೆಸ್ 2 ಆಡ್ 10. ನೆಕ್ಸ್ಟ್ 1 ಡೈರೆಕ್ಟ್. ದ ಆನ್ಸರ್ ಇಸ್ 17. ನೆಕ್ಸ್ಟ್ 8 ಡೈರೆಕ್ಟ್ ಲೆಸ್ 6 ಡೈರೆಕ್ಟ್ 7 ಡೈರೆಕ್ಟ್ಲಿ ಪಾಸಿಬಲ್. ದೆನ್ ಅಗೇನ್ 7 ಇದೆ, ಸೊ ನಾನು 7 ಡೈರೆಕ್ಟ್ ಹಾಕಕ್ಕಿಲ್ಲ, ಫಾರ್ಮುಲಾನ ಯೂಸ್ ಮಾಡ್ತೀನಿ. ಲೆಸ್ 3 ಆಡ್ 10. ದ ಆನ್ಸರ್ ಈಸ್ 16. ನೆಕ್ಸ್ಟ್ 9 ಡೈರೆಕ್ಟ್ ಲೆಸ್ 5 ಡೈರೆಕ್ಟ್ 6 ಡೈರೆಕ್ಟ್ ಹಾಕಕ್ಕಾಗಲ್ಲ, ಸೊ 6 ಫಾರ್ಮುಲಾ 6 ಫಾರ್ಮುಲಾನ ಯೂಸ್ ಮಾಡ್ತೀನಿ. ಲೆಸ್ 4 ಆಡ್ 10 8 ಡೈರೆಕ್ಟ್. ದ ಆನ್ಸರ್ ಈಸ್ 18. ನೆಕ್ಸ್ಟ್ 9 ಡೈರೆಕ್ಟ್ ಲೆಸ್ 6 ಡೈರೆಕ್ಟ್ 7 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ, ಸೊ ಫಾರ್ಮುಲಾ ಯೂಸ್ ಮಾಡ್ತೀನಿ. ಲೆಸ್ 3 ಆಡ್ 10 ಅಗೇನ್ 7 ಆಡ್ 7. ದ ಆನ್ಸರ್ ಇಸ್ 17. ಈ ತರ ಎಲ್ಲಾ ಫಾರ್ಮುಲಾಸು ನೆಕ್ಸ್ಟ್ ಈ ಫಾರ್ಮುಲಾಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಷ್ಟೇ ಡಿಫ್ರೆನ್ಸ್ ಫಾರ್ಮುಲಾಸ್ ಬಂದ್ರು ಸ್ಟಾರ್ಟಿಂಗ್ ಇಂದ ಫಾರ್ಮುಲಾ ಬರ್ತಾ ಹೋಗುತ್ತೆ. ನಾವ್ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೋ ಆ ರೀತಿ ಅಪ್ಲೈ ಮಾಡ್ಕೋತಾ ಹೋಗ್ಬೇಕು. ಇನ್ನ 3 ಪ್ರಾಬ್ಲಮ್ಸ್ ಕೊಡ್ತೀನಿ, ನೀವು ಟ್ರೈ ಮಾಡಿ. Nine 8 1 1. 7 9 less 5 1. Less 5 8 ಇದು. ನೆಕ್ಸ್ಟ್ 4 8 6 7. ಈ 3 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಫಾರ್ಮುಲಾ ಅಂದ್ರೆ 5 ಫಾರ್ಮುಲಾನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಮತ್ತೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.